ನನಗೆ ಫಸ್ಟ್ ಟೈಮು ಚೇತನ್ ಅವರು ನಮ್ಮ ಮನೆಗೆ ತಗೊಂಡು ಬಂದು, ಮೇಡಮ್ ನೀವು ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತೀರಲ್ವಾ, ಇದ್ರ ಬಗ್ಗೆ ಗೊತ್ತಾ ಅಂತ ಕೇಳಿದ್ರು. ಸೊ ನನಗೆ 2009 ಈ ಎನರ್ಜಿ ಟ್ರಾನ್ಸ್ಮಿಟೇಷನ್ನು ಇದೆಲ್ಲ ನಾನು ಕಲ್ತಿದ್ದೆ. ಅದು ಕೆಲವು ಹಾಸ್ಟೆಲ್ ಮಾಸ್ಟರ್ಸಿಂದ. ಸೊ ಅಲ್ಲಿಂದ ನಾನು ಆ್ಯಕ್ಚುಲಿ ಮೆಡಿಟೇಷನಲ್ಲೇ ಆ ಎನರ್ಜಿ ಫ್ರೀಕ್ವೆನ್ಸಿನ ಚೇಂಜ್ ಮಾಡಿಕೊಂಡು ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಮಾಡ್ಕೊಂಡಿದ್ದೀನಿ. ಸೊ ಮೆಡಿಟೇಷನಿಂದ ಪ್ಲಸ್ ಆ ಕಮ್ಯಾಂಡಿಂದ ಆ ಒಂದು ಅಫರ್ಮೇಷನ್ಸಿಂದ ನಾನು ಮಾಡ್ತಾ ಇದ್ದೆ. ಸೊ ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಎಷ್ಟೋ ಸೆಷನ್ಸ್ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ಅದು ತೋರಿಸಿದ ತಕ್ಷಣ ಅವರು ನನಗೆ ತುಂಬ ಇಂಟ್ರೆಸ್ಟ್ ಆಯಿತು. ಅರೆ ನಾನು ಹೇಳ್ತಾ ಇರೋದು, ನಾನು ಇಷ್ಟು ಕಷ್ಟಪಟ್ಟು ವರ್ಷಾನ್ಗಟ್ಲೆ ಮೆಡಿಟೇಷನಲ್ಲಿ ಮಾಡಿದ್ದು ಒಂದು ಡಿವೈಸ್ ಮಾಡುತ್ತೆ ಅಂತ ಹೇಳಿದ್ರೆ ನನಗೊಂಥರ ಆಶ್ಚರ್ಯ ಆಗೋಯ್ತು. ಸರಿ, ಅವರು ನನಗೆ ಅವತ್ತು ತುಂಬ ಸ್ಟ್ರೆಸ್ ಆಗಿತ್ತು, ತಲೆನೋವು ಇತ್ತು. ಅವ್ರು ಬಂದು ಏನು ರನ್ ಮಾಡಲಿ ಮೇಡಮ್ ನಿಮಗೆ ಅಂದರು. ಅಂದರೆ ನನಗೆ ತಲೆನೋವ್ತಾ ಇದೆ, ಅದು ರನ್ ಮಾಡಿ ಅಂತ ಹೇಳಿದೆ. ಅದೊಂದು 35 ಮಿನಿಟ್ಸು ಏನೋ ಇತ್ತು. ರನ್ ಮಾಡಿದ್ರು. ಅವಾಗ ನಂಗೆ ತಲೆನೋವು, ಆ ಸ್ಟ್ರೆಸ್ ಸ್ವಲ್ಪ ರಿಲೀಸ್ ಆಯಿತು. ಆವಾಗ ನನಗೆ ಇನ್ನು 1-2 ದಿವಸ ನಾನು ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದೆ, ಕಂಪ್ಲೀಟಾಗಿ ಸ್ಟಡಿ ಮಾಡಿದೆ. ಆವಾಗ ಹೇಗೆ ಇದು ಕನೆಕ್ಟ್ ಆಗುತ್ತೆ ಕ್ವಾಂಟಮ್ ಫೀಲ್ಡ್ಗೆ. ಆ್ಯಕ್ಚುಲಿ ನಾವು ಹೇಳೋದೇನು 7 ಬಾಡೀಸು ಎನರ್ಜಿ ಫ್ರೀಕ್ವೆನ್ಸಿನಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಈ ಥರ ಎಲ್ಲ ಗೊತ್ತಿತ್ತು. ಸೊ ಆವಾಗ ನನಗೆ ಎಲ್ಲ ಗೊತ್ತಾಗಿರೋದೇನೆಂದರೆ, ನಮ್ಮ ಒಂದು ಎಥರಿಕ್ ಬಾಡಿಯಿಂದ ಆ ಒಂದು ಫ್ರೀಕ್ವೆನ್ಸಿನ ಇದು ಕ್ಯಾಚ್ ಮಾಡುತ್ತೆ. ಸೊ ಎಥರಿಕ್ ಬಾಡಿನಲ್ಲಿ ಪ್ರತಿಯೊಂದು ಇರುತ್ತೆ, ಅದೇ ನಮ್ಮ ಹ್ಯೂಮನ್ ಫಿಸಿಕಲ್ ಬಾಡಿ ಮೇಲೆ ರಿಫ್ಲೆಕ್ಟ್ ಆಗೋದು. ಸೊ ಆದ್ರಿಂದ ಇದು ಕನೆಕ್ಟ್ ಆಗಿ ನಮ್ಮ ಒಂದು ಎಥರಿಕ್ ಬಾಡಿನಲ್ಲಿ ಇರೋದೆಲ್ಲ ಇದು ನಮಗೆ ತೋರಿಸ್ತಾ ಇದೆ ರಿಪೋರ್ಟಲ್ಲಿ ಅಂತ ಗೊತ್ತಾಯಿತು. ಅದು ಗೊತ್ತಾಗಿದ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ ನಾನು ತಗೊಂಡೆ. 10 ಡೇಸ್ ಆಯಿತು. ಸೊ ಗೋಲ್ಡ್ ಸೈಕಲ್ ಕಂಪ್ಲೀಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಆಲ್ರೆಡಿ ನಾನು ಆವಾಗಲೇ ಇಬ್ಬರಿಗೆ, ಅವರು ಕೂಡ ನನ್ನ ಅಂಡರ್ ಇಬ್ಬರು ತಗೊಂಡಿದ್ದಾರೆ. ಸೊ ಅವರು ಕೂಡ ಥ್ಯಾಂಕ್ ಯು. ಈ ಆಪರ್ಚುನಿಟಿ ಬಂದಿದ್ದು ನಿಜವಾಗ್ಲೂ ಜೀವನದಲ್ಲಿ ಎಷ್ಟೊಂದು ಜನ, ನಾವು ಆ್ಯಕ್ಚುಲಿ ನಮ್ಮ ಕಾನ್ಸೆಪ್ಟ್ ಏನಂದರೆ ನೋ ಮೆಡಿಸನ್ ನೋ ಡಾಕ್ಟರ್, ಅದೇ ಕಾನ್ಸೆಪ್ಟ್ ನಮ್ಮದು. ಓನ್ಲಿ ಥ್ರೂ ಮೆಡಿಟೇಷನ್ ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್ ಅಂತ ನಾವು ಮೆಡಿಟೇಷನ್ ಥ್ರೂ ಹೇಳ್ಕೊಡ್ತಾ ಇದ್ವಿ. ಅದನ್ನ ನೋ ಮೆಡಿಸನ್ ನೋ ಡಾಕ್ಟರ್ ಅಲ್ಲಿ ಇದೊಂದು ಡಿವೈಸ್, ಇದು ಫ್ರೀಕ್ವೆನ್ಸಿ ಸೆಟ್ ಮಾಡುತ್ತೆ ನಮ್ಮ ಜೀವನದಲ್ಲಿ. ಒಂದೊಂದು ಆರ್ಗಾನ್ ಫ್ರೀಕ್ವೆನ್ಸಿ, ಒಂದೊಂದು ನಮ್ಮ ಥಿಂಕಿಂಗ್ ಪ್ಯಾಟ್ರನ್, ಒಂದು ಎಮೋಷನ್ ಪ್ಯಾಟ್ರನ್ ಎಲ್ಲ ಸೆಟ್ ಮಾಡುತ್ತೆ ಅಂದಿದ್ದಕ್ಕೆ ನಾನು ತುಂಬ ಇಂಟ್ರೆಸ್ಟ್ ಬಂತು. ಸೊ ನಾನು ಈ 10 ಡೇಸಲ್ಲಿ ಎಷ್ಟೊಂದು ಪ್ರೋಗ್ರಾಮ್ಸ್ ರನ್ ಮಾಡಿದ್ದೀನಿ ಮ್ಯಾಗ್ಹೀಲಿನಲ್ಲಿ. ಇದರಲ್ಲಿ ಒಂದು ಮನೆಯಲ್ಲಿ ಎನ್ವರಾನ್ಮೆಂಟು, ರೀಸೆಂಟಾಗಿ ನಮ್ಮ ಮಗ ಅವನೇನೋ ಆಚೆ ಹೋಗ್ಬಿಟ್ಟು ಏನೋ ತಿಂದು ಅವನಿಗೆ ಹೊಟ್ಟೆ ಅಪ್ಸೆಟ್ ಆಗಿತ್ತು, ವಾಮಿಟಿಂಗ್ ಆಗ್ತಿತ್ತು, ಮೈಗ್ರೇನ್ ಥರ ಆಗಿತ್ತು. ಅವನ ಪಕ್ಕದಲ್ಲಿ ನಾನು ರಿಲ್ಯಾಕ್ಸೇಷನ್ ಮ್ಯಾಗ್ಹೀಲಿನಲ್ಲಿ ಇಟ್ಟಿದ ತಕ್ಷಣ ಅವನು 1 ಅವರ್ಗೆ ಎದ್ದು ಕೂತ್ಕೊಂಡು ಆರಾಮಾಗಿ ನಗ್ತಾ ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡ್ತಿದ್ದಾನೆ. ಆ ಥರ ಪ್ರತಿಯೊಂದು ನಾನು ಎಷ್ಟು ಪ್ರೋಗ್ರಾಮ್ಸ್ ಆವಾಗಲೇ ಟ್ರೈ ಮಾಡಿದ್ದೀನಿ ಮನೆಯಲ್ಲಿ. ಪ್ರತಿಯೊಂದು ಎಫೆಕ್ಟ್ ತೋರಿಸ್ತಾ ಇದೆ. ವಾಟರು ಟ್ರೈ ಮಾಡಿದ್ದೀನಿ, ಎನ್ವಿರಾನ್ಮೆಂಟು, ಪ್ರಾಸ್ಪರಿಟಿ ಎಲ್ಲನೂ ಟ್ರೈ ಮಾಡಿದ್ದೀನಿ. ಎಲ್ಲನೂ ಅದ್ಭುತ ಅಂದರೆ ಅದ್ಭುತ. ಥ್ಯಾಂಕ್ ಯು.